ಜೈ ಶ್ರೀರಾಮ್. ನನ್ನ ಪ್ರೀತಿಯ ಸ್ನೇಹಿತರಿಗೆ ನಮಸ್ಕಾರ. ಇವತ್ತು ನಾನು ನಿಮಗೆ ನಿಮ್ಮ ಮನೆಯಲ್ಲಿ ಒಂದು ಗೊಂದಲ ಉಂಟು. ಏನು ಅಂತ ಕೇಳಿದರೆ, ಮನೆಯಲ್ಲಿ ದೀಪ ಇಡುವಾಗ ದೀಪಕ್ಕೆ ಯಾವ ಎಣ್ಣೆಯನ್ನು ಹಾಕಬೇಕು, ಎಳ್ಳೆಣ್ಣೆಯನ್ನು ಹಾಕಬೇಕಾ, ಕೆಲವರು ತೆಂಗಿನ ಎಣ್ಣೆಯನ್ನು ಹಾಕಬೇಕಾ, ತುಪ್ಪದ ದೀಪವನ್ನು ಇಡಬೇಕಾ, ತಾಳೆ ಎಣ್ಣೆಯನ್ನು ಹಾಕಬೇಕಾ, ಈ ಥರದ ಗೊಂದಲಗಳು ನಿಮ್ಮ ಮನೆಯಲ್ಲಿದೆ. ನೋಡಿ, ದೀಪಕ್ಕೆ ಎಣ್ಣೆ, ಪೆಟ್ರೋಲ್ ಬಿಟ್ಟು, ಡೀಸೆಲು, ಸೀಮೆ ಎಣ್ಣೆ ಬಿಟ್ಟು ಯಾವ ಎಣ್ಣೆಯನ್ನು ನೀವು ಉಪಯೋಗಿಸಬಹುದು ದೀಪಕ್ಕೆ. ನಮ್ಮ ಒಂದು 50-60 ವರ್ಷದ ಹಿಂದೆ ನಾವು ಹೋದಾಗ ದೀಪಕ್ಕೆ ಎಣ್ಣೆನೇ ಇರಲಿಲ್ಲ. ಅದು ಹೊನ್ನೆ ಎಣ್ಣೆ ಅಂತ ಸಿಗ್ತಿತ್ತು, ಅದನ್ನು ನಾವು ಬಳಸ್ತಿದ್ದೇವೆ. ಈಗ ದೇವರ ದಯದಿಂದ ನಮಗೆ ಎಲ್ಲ ಥರದ ಎಣ್ಣೆ ಸಿಗ್ತದೆ. ಆದರೆ ನಮಗೆ ಈ ಜ್ಯೋತಿಷಿಗಳು ಆ ಎಣ್ಣೆ ಹಾಕಿ ಈ ಎಣ್ಣೆ ಹಾಕಿ ಅಂತ ಗೊಂದಲವನ್ನು ಸೃಷ್ಟಿ ಮಾಡಿದ್ದಾರೆ. ಅದಕ್ಕೋಸ್ಕರ ಗೊಂದಲ ಮಾಡುವಂಥ ಅಗತ್ಯತೆ ಇಲ್ಲ. ನೀವು ನಿಮ್ಮ ದೇವರಿಗೆ, ಈಗ ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರಿನಲ್ಲಿ ಬೇಕಾದಷ್ಟು ತೆಂಗಿನ ಎಣ್ಣೆ ಸಿಗ್ತದೆ. ಕೇರಳದಲ್ಲಿ ತೆಂಗಿನ ಎಣ್ಣೆ ಧಾರಾಳವಾಗಿ ಸಿಗ್ತದೆ. ಇಲ್ಲಿ ಹೆಚ್ಚಾಗಿ ತೆಂಗಿನ ಎಣ್ಣೆ ಬಳಸ್ತಾರೆ, ಮತ್ತು ಎಳ್ಳೆಣ್ಣೆಯನ್ನು ಬಳಸ್ತಾರೆ. ಎಳ್ಳೆಣ್ಣೆ ಬೇಕಾದಷ್ಟು ಸಿಗ್ತದೆ. ಆದರೆ ಅಸಲಿ ಎಳ್ಳೆಣ್ಣೆ ಸಿಗುವುದಿಲ್ಲ, ನಕಲಿ ಬೇರೆ ಬೇರೆ ಎಣ್ಣೆ ಸಿಗ್ತದೆ. ಆದರೆ ಈ ಒಳ್ಳೆಯ ಎಳ್ಳೆಣ್ಣೆ ಹಾಕುವುದರಿಂದ ನಿಮ್ಮ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಜಾಸ್ತಿ ಬರ್ತದೆ. ಒಳ್ಳೆ ತೆಂಗಿನ ಎಣ್ಣೆ, ಗಾಣದ ಎಣ್ಣೆ ಎಲ್ಲ ನೀವು ಮನೆಯಲ್ಲಿ ಬಳಸುವುದರಿಂದ ನಿಮಗೆ ಒಳ್ಳೆ ಪಾಸಿಟಿವ್ ಎನರ್ಜಿ ಬರ್ತದೆ. ಹಾಗೆಯೇ ಕಲಬೆರಕೆ ಎಣ್ಣೆ ಸಿಗ್ತದೆ ನೋಡಿ, ದೀಪದ ಎಣ್ಣೆ ಅಂತ ಬರ್ತದೆ ನೋಡಿ. ಆ ಕಲಬೆರಕೆ ಎಣ್ಣೆಯನ್ನು ನೀವು ಹಾಕಲಿಕ್ಕೆ ಹೋಗಬೇಡಿ. ಕಾರಣ, ದೇವರು ನಿಮಗೆ ಒಳ್ಳೆಯದು ಮಾಡಬೇಕಲ್ವಾ. ಒಳ್ಳೆಯದು ಮಾಡಬೇಕಾದರೆ ನೀವು ತಿನ್ನಲಿಕ್ಕೆ ಒಳ್ಳೆಯ ಎಣ್ಣೆಯನ್ನು ಬಳಸ್ತೀರಿ, ಆದರೆ ದೇವರಿಗೆ ಕಲಬೆರಕೆ ಎಣ್ಣೆಯನ್ನು ಹಾಕ್ತೀರಿ. ನಿಮ್ಮ ಹೊಟ್ಟೆಗೆ ಯಾವ ರೀತಿ ನೀವು ಶುದ್ಧ ಎಣ್ಣೆಯನ್ನು ಹಾಕ್ತೀರಿ ನೋಡಿ, ಒಗ್ಗರಣೆಗೆ, ತಿನ್ನಲಿಕ್ಕೆಲ್ಲ ಬಳಸ್ತೀರಿ, ಅದೇ ಥರ ನೀವು ಒಳ್ಳೆಯ ಎಣ್ಣೆಯನ್ನು ಬಳಸ್ಬೋದಲ್ಲ. ಇದರಿಂದ ನಿಮ್ಮ ಮನೆಗೂ ಒಳ್ಳೆಯದು, ದೇವರಿಗೂ ನಿಮಗೂ ಎಲ್ಲ ರೀತಿಯ ಒಳ್ಳೆಯದು. ಆದರೆ ಇನ್ನೊಂದು ಗೊಂದಲ, ತುಪ್ಪದಲ್ಲಿ ದೀಪ ಇಡಬಹುದಾ ಅಂತ. ಏನಾದರೂ ನಿಮಗೆ ನೆಗೆಟಿವ್ ಎನರ್ಜಿ ಇದ್ದರೆ ಮಾತ್ರ ಒಂದು 5 ದಿವಸ 7 ದಿವಸ ಮಾತ್ರ ತುಪ್ಪದ ದೀಪವನ್ನು ಇಡಿ. ಅದು ಪರ್ಮನೆಂಟಾಗಿ ಬೇಡ. ಯಾಕೆಂತ ಕೇಳಿದರೆ, ಅದು ನಿಮಗೆ ಒಂದು ಸ್ಟಿರಾಯ್ಡ್ ಮನುಷ್ಯನಿಗೆ ಕೊನೆಗಾಲಕ್ಕೆ ಕೊಡ್ತಾರೆ, ಆಪತ್ತುಗಾಲಕ್ಕೆ. ಅದನ್ನು ಪರ್ಮನೆಂಟ್ ಕೊಡಲಿಕ್ಕೆ ಆಗುವುದಿಲ್ಲ. ಅದೇ ಥರ ತುಪ್ಪದ ದೀಪ ದೇವರ ಬಲಭಾಗದಲ್ಲಿ, ನಿತ್ಯ ದೀಪವನ್ನು ಎಳ್ಳೆಣ್ಣೆ ಇಲ್ಲದಿದ್ದರೆ ತೆಂಗಿನ ಎಣ್ಣೆಯಲ್ಲಿ ಇಡಿ, ತೊಂದರೆ ಏನಿಲ್ಲ. ಆದರೆ ಅರ್ಜೆಂಟಿಗೆ ನಿಮಗೆ ಎಮರ್ಜೆನ್ಸಿಗೆ ಬೇಕಾದರೆ ತುಪ್ಪದ ದೀಪವನ್ನು ದೇವರ ಬಲಬದಿಯಲ್ಲಿ ಇಡಬಹುದು. ಇನ್ನು ನೀವು ತಪ್ಪು ಮಾಡ್ತಿದ್ದೀರಿ. ದೇವರ ಎಡಭಾಗದಲ್ಲಿ ಕೆಲವರು ದೀಪವನ್ನು ಇಡ್ತಾರೆ. ಎಡಭಾಗದಲ್ಲಿ ದೀಪವನ್ನು ಇಡಲೇಬಾರ್ದು. ಯಾಕೆ ಇಡಬಾರದು ಅಂತ ಕೇಳಿದರೆ, ದೇವರ ಬಲಭಾಗ ಸೂರ್ಯನಾಡಿ, ಎಡಭಾಗ ಚಂದ್ರನಾಡಿ. ನಮ್ಮದು ಕೂಡ ಬಲಭಾಗ ಏನಿದೆ ಅದು ಅಗ್ನಿನಾಡಿ ಅಂತ, ಸೂರ್ಯನಾಡಿ ಅಂತ ಏನು ಹೇಳ್ತೇವೆ ಅದು. ಎಡನಾಡಿ ಚಂದ್ರನಾಡಿ. ಅದಕ್ಕೋಸ್ಕರ ದೇವರ ಬಲಭಾಗದಲ್ಲಿ ಯಾವಾಗಲೂ ನೀವು ದೀಪವನ್ನು ಇಡಬೇಕು, ಬಲಭಾಗದಲ್ಲಿ ಸೂರ್ಯನಾಡಿಯಲ್ಲಿ. ಎಡಭಾಗದಲ್ಲಿ ನೀರನ್ನು ಇಡಬೇಕಾಗುತ್ತದೆ. ಆದರೆ ಪ್ರಧಾನವಾಗಿ ನಿಮಗೆ ಯಾವ ದೇವರು ಇಷ್ಟ ಆಗಿದೆ, ಮನೆ ದೇವರು. ಕೆಲವರಿಗೆ ಇನ್ನೊಂದು ಗೊಂದಲ, ಹೆಂಡತಿಗೊಂದು ದೇವರು, ಗಂಡನಿಗೊಂದು ದೇವರು, ತಂದೆ ತಾಯಿಗಳಿಗೊಂದು ದೇವರು. ಮನೆಯಲ್ಲಿ ತುಂಬ ಫೋಟೋಸ್ ಇದೆ, ಅದಕ್ಕೆಲ್ಲ ಕಲೆ ಬರ್ತದೆ. ಆ ಕಲೆಯನ್ನು ಎಲ್ಲ ಸಂಪೂರ್ಣವಾಗಿ ಕೆಲವರು ಕಲಶ ಪ್ರತಿಷ್ಠೆ ಮಾಡ್ತಾರೆ. ಆ ಕಲಶ ಪ್ರತಿಷ್ಠೆ ಮಾಡುವಾಗ ಎಲ್ಲ ದೇವಾನುದೇವತೆಗಳು ನಿಮ್ಮ ಫೋಟೋ ನೋಡಿ, ಆ ಕಲಶದಲ್ಲಿ ಲಕ್ಷ್ಮೀನಾರಾಯಣ ಆಗಿ ನಿಲ್ತಾರೆ, ಮತ್ತು ಶಿವಶಕ್ತಿಯಾಗಿ ನಿಲ್ತಾರೆ. ಎಲ್ಲ ಫೋಟೋಗಳಿಗೆ ಅದರಿಂದಲೇ ಪಾಸಿಟಿವ್ ಶಕ್ತಿ ಹೋಗ್ತದೆ. ಅದಕ್ಕೋಸ್ಕರ ತಿಳಿದವರ ಹತ್ರ, ಜ್ಞಾನಿಗಳ ಹತ್ತಿರ ಹೋಗಿ ಇಂಥ ಮಾಹಿತಿಯನ್ನು ತೆಗೆದುಕೊಂಡು ನಿಮ್ಮ ಮನೆಯಲ್ಲಿ ನೀವು ದೀಪವನ್ನು ಸರಿಯಾಗಿ ಇಟ್ಟರೆ ನಿಮಗೆ ಯಾವ ದರಿದ್ರನೂ ಬರುವುದಿಲ್ಲ, ಯಾವ ಗೊಂದಲವೂ ಬರುವುದಿಲ್ಲ. ಈ ಮಾತು ನಿಮಗೆ ಇಷ್ಟ ಆದರೆ 4 ಜನರಿಗೆ ಹಂಚಿ. ನನ್ನ ಫೋನ್ ನಂಬರ್ ಏನಿದೆ ಬರೆದಿಟ್ಟುಕೊಳ್ಳಿ, 9800254627. ಹಾಗೆಯೇ ನಮ್ಮ ವಿಳಾಸ ಶ್ರೀ ಮೂಕಾಂಬಿಕಾ ರಾಶಿ ಪ್ರಶ್ನೆ, ಚಂದ್ರಕಾಂತ್ ಯೋಗ ಗುರುಜಿ, ಜಪ್ಪು ಕುಡುಪಾಡಿ, ದೋಟ. ಜೈ ಶ್ರೀರಾಮ್.